ಯಾಕೆ ಗೊತ್ತಾ, ಈಗ ನಾನೊಂದು ಹಾಸ್ಟೆಲ್ ಹತ್ರ ಹೋಗಿದ್ದೆ. 3 ವರ್ಷ ಆಗಿದೆ ಹಾಸ್ಟೆಲ್ ನ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಸ್ಟೆಲ್ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ಓಪನ್ ಆಗಿದೆ. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ. ನಾನು ಎಲ್ಲಿ ಹೋದ್ರು ಎಲ್ಲಾ ಕಡೆ ಮಕ್ಕಳು ಮೇಡಮ್ ನಮ್ಗೆ ಹಾಸ್ಟೆಲ್ ಇಲ್ಲ ಅಂತಾರೆ. ಇವತ್ತು ಹಾಸ್ಟೆಲ್ ಇದೆ ಅಲ್ಲಿ ಸಿದ್ದರಾಮಪುರದಲ್ಲಿ, ಮಾಡೆಲ್ ಕಾಲೇಜ್. ಬಟ್ ನನಗಲ್ಲಿ ಹೇಳ್ತಾ ಇದ್ರು 3 ವರ್ಷದಿಂದ ಕಾಲೇಜ್ ಅದು ಹಾಸ್ಟೆಲ್ ಓಪನ್ ಆಗದೆ ಇರೋದ್ರಿಂದ ಅಲ್ಲಿ ಪ್ರತಿದಿನ 50ರಿಂದ 100 ಜನ ಹುಡುಗರು ಹೋಗಿ ಗಾಂಜಾ ಹೊಡಿತಾರಂತೆ, ಡ್ರಿಂಕ್ಸ್ ಕುಡಿತಾರಂತೆ, ಮತ್ತೆ ಡ್ರಗ್ಸ್ ತಗೊಳ್ತಾರಂತೆ. ಪ್ರತಿದಿನ ಅಲ್ಲಿ ಎವ್ರಿ ಡೇ ಚಟುವಟಿಕೆ ನಡೆಯುತ್ತಂತೆ. 50 ಜನ ಗಂಡು ಮಕ್ಕಳು ನನ್ನ ಮಕ್ಕಳೇ ಅಲ್ವಾ, ಹೆಂಗಿದಕ್ಕೆ ತುತ್ತಾಗ್ತಾರೆ? ಅಲ್ಲಿರೋ ಸುತ್ತಮುತ್ತ ಕಾಲೇಜ್ ಮಕ್ಕಳೆಲ್ಲ ಅಲ್ಲಿ ಬರ್ತಾರಂತೆ. ಅಷ್ಟಕ್ಕೆ ಮುಗಿತು ಕಂಡ್ರೆ ನಿಮ್ ಲೈಫು. ಮುಂದಕ್ಕೆ ಏನು ಸಾಧನೆ ಮಾಡಕ್ಕಾಗಲ್ಲ. ಇನ್ನ ಚಿಕ್ಕ ನಾವು 100 ವರ್ಷ ಬದುಕಬೇಕು. 20 ವರ್ಷಕ್ಕೆ ನೀವು ಗಾಂಜಾ, ಡ್ರಗ್ಸ್, ಆಲ್ಕೋಹಾಲು, ಸಿಗರೇಟು ಇಂಥದ್ರಲ್ಲೆಲ್ಲ ನೀವು ತುತ್ತಾಗ್ಬಿಟ್ರೆ ನಿಮ್ ಗುರಿಯಲ್ಲಿ, ನಿಮ್ ಭವಿಷ್ಯ ಎಲ್ಲಿ, ನಿಮ್ ಫೋಕಸ್ ಎಲ್ಲಿ ಎಲ್ಲ ಹೋಯ್ತು. ಸೊ ತುಂಬಾ ಇದಕ್ಕೆ ಚೌಕಟ್ಟು ಇಷ್ಟೇ. ಅದಕ್ಕೆ ನೀವು ಫಾಲೋ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಅಂತ ಫ್ರೆಂಡ್ಶಿಪ್ ಇರೋರ ಜೊತೆ ಸೇರ್ಕೋಬಾರ್ದು. ಈಗ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ 4 ಜನದಲ್ಲಿ 3 ಜನ ಕುಡುಕರು, 3 ಜನ ಕುಡಿತಾರೆ, 4ನೇ ಕುಡಿಯಲ್ಲ. ದಿನ ಅವ್ರ ಜೊತೆ ಇರ್ತಾನೆ. 99.9% ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ತಿಂಗಳುಗಳ ನಂತರ ಖಂಡಿತವಾಗ್ಲೂ ಅವನು ಕುಡಿಯಕ್ಕೆ ಶುರು ಮಾಡ್ತಾನೆ. ಹೆಣ್ಮಕ್ಳು ಅಷ್ಟೇ. 4 ಜನ ಹೆಣ್ಮಕ್ಳು, 3 ಜನ ಬರೀ ಗಾಸಿಪ್ಪು. ಅವಳು ಹೆಂಗ್ ಬಂದ್ಲು ಗೊತ್ತಾ ಇವತ್ತು, ಅವಳು ಯಾರ ಜೊತೆ ಹೋಗಿದ್ದಾಳೆ ಗೊತ್ತಾ, ಅವಳು ಏನ್ ನೋಡ್ತಾಳೆ ಗೊತ್ತಾ, ಅವಳು ಎಂತದ್ ಹಾಕೊಳ್ತಾಳೆ ಗೊತ್ತಾ, ಬರೀ ಗಾಸಿಪ್. ಒಬ್ಳು ಮಾಡಲ್ಲ, ಗಾಸಿಪ್ ಮಾಡ್ತಾ ಮಾಡ್ತಾ 4ನೇವಳು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾಳೆ. 3 ಜನ ಚೆನ್ನಾಗಿ ಓದ್ತಾರೆ, ಅವ್ರ ಜೊತೆ 4ನೇವಳು ಸ್ವಲ್ಪ ಆವರೇಜು ಅಥವಾ ಪೆದ್ದು. ಆ 3 ಜನ ದಿನ ಓದೋದಷ್ಟೇ, ಇಷ್ಟು ಮಾರ್ಕ್ಸ್ ತಗೋಬೇಕು, ಇಷ್ಟು ಓದ್ಬೇಕು, ಇದನ್ನ ಕಂಪ್ಲೀಟ್ ಮಾಡಿದೀನಿ, ಅದನ್ನ ಜೊತೆಲಿದ್ದವಳು ಫುಲ್ ಭಯ ಶುರುವಾಗ್ಬಿಡುತ್ತೆ. ಅವಳು ಅಷ್ಟು ಓದಿದಾಳೆ, ನಾನು ಇವತ್ತು ಇಷ್ಟು ಓದ್ಲೇಬೇಕು. ಮೊಬೈಲ್ನಲ್ಲಿ ಬರೀ ರೀಲ್ಸ್ ನೋಡೋರು ಒಬ್ರು ಇರ್ತಾರೆ. ಆದ್ರೆ ನಿಮ್ ಮೊಬೈಲಲ್ಲಿ ನಿಮ್ ಫೋಕಸ್ ಅಂತಂದ್ರೆ ಕಮ್ಯುನಿಕೇಶನ್ ಕಡೆಗೆ ನೋಡಿ. ಅದ್ರಲ್ಲಿ ಎಷ್ಟು ಬರುತ್ತೆ, ನೀವು ಏನಾದ್ರು ಒಂದ್ ನೋಡಿ ಅದ್ರ ಬಗ್ಗೆನೇ 100 ವಿಡಿಯೋ ಕಳ್ಸುತ್ತದು. ಯಾವ ತರ ಮಾತಾಡ್ಬೇಕು ನಾವು, ಯಾವ ತರ ಸ್ಕಿಲ್ಸ್ ನ ಕಲಿಬೇಕು, ಯಾವ ತರ ಟ್ಯಾಲೆಂಟ್ ನ ನಾವು ಅಭಿವೃದ್ಧಿ ಮಾಡ್ಕೋಬೇಕು, IAS ಓದ್ಬೇಕಾದ್ರೆ ಏನೆಲ್ಲ ನಾವು ಗಮನಿಸಬೇಕು. ಇವತ್ತು ನ್ಯೂಸ್ ಏನಿದೆ, ಪೇಪರ್ ಓದಬೇಡಿ, ಮೊಬೈಲ್ ಇಟ್ಕೊಂಡ್ಬಿಡಿ ಪಕ್ಕಕ್ಕೆ. ಟುಡೇ ನ್ಯೂಸ್, ಕರ್ನಾಟಕ ನ್ಯೂಸ್, ಸೆಂಟ್ರಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್, ಅದು ಮಾಡಿರೋದು ಹೇಳ್ತಾ ಹೋಗುತ್ತೆ. ಕಲಿತಾ ಹೋಗಿ, ನಿಮಗೆಲ್ಲ ಇದೆ, ನೆಪ ಹೊಡಬೇಡಿ. ಸೊ ಹಾಗಾಗಿ 2ನೇದು ಯಾವುದು, ಒಂದು ಫೋಕಸ್, 2ನೇದು ಲವ್, 3ನೇದು ಫ್ರೆಂಡ್ಶಿಪ್. ಏನು ಫ್ರೆಂಡ್ಶಿಪ್. ಈಗ ಒಬ್ಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅವಳ ಜೊತೆಲಿ ಇನ್ನೊಬ್ಳು ಫ್ರೆಂಡ್. ಸುಮ್ಮನೆ ಹೋಗ್ತಾನೆ, ಇವಳಿಗೇನು ಇರಲ್ಲ. ಅವ್ ಬಾಯ್ ಫ್ರೆಂಡ್ ಒಬ್ಬನೇ ಬರಲ್ಲ, ಇನ್ನೊಂದು ಜನಕ್ಕೆ ಹಾಕೊಂಡಿರ್ತಾನೆ. ದಿನ ಹೋಗ್ತಾ ಇರ್ತಾಳಲ್ಲ, ಇವಳು ಇನ್ಫ್ಲೂಯೆನ್ಸ್ ಆಗ್ತಾಳೆ. ನಾನೇನ್ ಹೇಳೋದಂದ್ರೆ, ಇದ್ರೆ ಅವ್ರನ್ನ ಬಿಟ್ಬಿಡಿ, ಅವ್ರ ಜೊತೆ ಹೋಗಕ್ ಹೋಗ್ಬೇಡಿ. ಅದು ಕೆಟ್ಟದು ಅಂತ ಹೇಳಲ್ಲ. ಬಟ್ ಈ ಟೈಮಲ್ಲಿ ನೀವೇನೋ ಸಾಧಿಸ್ಬೇಕು ಅಂತ ಇದ್ದೀರಾ ತಾನೆ. ಸಾಧಿಸ್ಬೇಕು ಅಂತ ಇರೋರು ಯಾರ್ಯಾರು ಕೈ ಎತ್ತಿ ನೋಡೋಣ. ಗುರಿ ಎಲ್ಲರೂ ಅದಕ್ಕೆ ಕಾಲೇಜಿಗೆ ಬಂದಿದ್ದೀರಾ ತಾನೆ. ಸಾಧಿಸ್ತೀರೇನವ. ಸೊ ಇವು ಒಂದೊಂದೇ ನೀವೇ ಹೇಳ್ತಾ ಬರ್ಬೇಕು. ಈಗ ಈ ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಇನ್ನೊಂದು ಹೆಂಗಿರುತ್ತೆ ಗೊತ್ತಾ, ನೀವು ಅನ್ಕೋಬಹುದು, ನಾನು ಅಂತ ಫ್ರೆಂಡ್ ಜೊತೆ ಇದ್ರೆ ನಾನು ಕುಡಿಯೋದೇ ಇಲ್ಲ, ನಾನು ಸೇರೋದೇ ಇಲ್ಲ, ನಾನು ಲವ್ಗೆ ಬೀಳಲ್ಲ, ನಾನು ರೀಲ್ಸೇ ನೋಡಲ್ಲ, ನೋಡಿದ್ರು ನಾನು ಇದು ಮಾಡ್ತೀನಿ. ಆ ಫ್ರೆಂಡ್ಸ್ ಆ ತರ ಫ್ರೆಂಡ್ ಇದ್ರು ನನಗೇನು ಇನ್ಫ್ಲೂಯೆನ್ಸ್ ಆಗಲ್ಲ ಅಂತ ಅನ್ಬೋದು ನೀವು. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ದೊಡ್ಡ ಕಲ್ಲು ಸಮುದ್ರ ತೀರದಲ್ಲಿ ಇರುತ್ತೆ. ಕಲ್ಲು ಒಡೆಯಲ್ಲ ಅನ್ಕೋತೀವಿ. ಆ ಸಮುದ್ರದ ಅಲೆ ಒಡೆದು 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 ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ನಾಡಿದ್ದೆಲ್ಲ ಆಚೆ ನಾಡಿದ್ದು, ಒಂದಿನ ಆ ಅಲೆ ಖಂಡಿತವಾಗ್ಲೂ ಆ ಕಲ್ಲನ್ನ ಒಡೆದೇ ಒಡೆಯುತ್ತೆ. ಹಾಗಾಗಿ ನೀವಿರುವಂತ ಆ ಫ್ರೆಂಡ್ಶಿಪ್ ಸರ್ಕಲ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ನಿಮ್ ಫೋಕಸ್ಗೆ. ಗೊತ್ತಾಯ್ತಾ? ಇನ್ನೊಂದು ಹೆಂಗೆ ಗೊತ್ತಾ, ಅಭ್ಯಾಸ ಹೇಳ್ತೀನಿ ಕೇಳಿ.
ಒಬ್ಬ ಒಂದು ಬೆಂಗಳೂರಲ್ಲಿ ಒಬ್ಬ ಹೆಬ್ಬಾವನ್ನ ಸಾಕಿರ್ತಾನೆ. ಮನೆ ಒಳಗಡೆ ಯಾರಿಗೂ ಗೊತ್ತಾ ಇರಲ್ಲ ಏನ್ ಸಾಕಿರ್ತಾನೆ, ಹೆಬ್ಬಾವ್. ಅದೊಂದು ಫ್ರೆಂಡ್ ಅಂತೆ. ಈ ಫ್ರೆಂಡ್ಶಿಪ್ ಹೇಳ್ತೀನಿ ಯಾವ ತರ. ನೀವು ಕೆಟ್ಟ ಫ್ರೆಂಡ್ಶಿಪ್ ಅಲ್ಲಿದ್ರೆ ಯಾವ ತರ ಪರಿಣಾಮ ಬೀರುತ್ತೆ ನಿಮಗೆ ಎಲ್ಲ ಚಲೋ ಅನ್ಸುತ್ತೆ. ಫಸ್ಟ್ ಐ ಆಮ್ ಇನ್ ಗುಡ್ ಫ್ರೆಂಡ್ಶಿಪ್, ಗುಡ್ ಸರ್ಕಲ್ ಅಂತ. ಬಟ್ ಯಾವ ತರ ನೋಡಿ, ಆ ಹಾವ್ಗೆ, ಆ ಹೆಬ್ಬಾವ್ಗೆ ತುಂಬಾ ಪ್ರೀತಿ ಮಾಡ್ತಿರ್ತಾನ. ಅದಕ್ಕೆ ತಿನ್ನಿಸೋದು, ಅದು ಗೂಡಿಸೋದು, ಅದಕ್ಕೆ ಅದ್ರ ಜೊತೆ ಆಟ ಆಡೋದು ಎಲ್ಲ ಮಾಡ್ತಿರ್ತಾನೆ. ಅದು ಬೆಳೆದು ದೊಡ್ಡದಾಗತ್ತೆ, ಅವನಷ್ಟಕ್ಕೆ ಬೆಳೆಯತ್ತೆ, ಅವನಿಗಿಂತ ಎತ್ತರಕ್ಕೆ ಬೆಳೆಯತ್ತೆ. ಒಂದಷ್ಟು ದಿನ ಊಟ ತಿನ್ಸಕ್ ನಿಲ್ಸ್ಬಿಡುತ್ತೆ, ಏನು ತಿನ್ನಲ್ಲ. ದಿನ ಅದಕ್ಕೆ ಇಷ್ಟ ಆಗಿದ್ದನ್ನೆಲ್ಲ ಇಡಕ್ ಪ್ರಯತ್ನ ಮಾಡ್ತಾನೆ, ತಿನ್ನೋದೇ ಇಲ್ಲ. ಬಟ್ ಆದ್ರೆ ಏನ್ ಮಾಡ್ತಾ ಇರುತ್ತೆ, ಅದು ಖಾಲಿ ಇದ್ದಾಗೆಲ್ಲ ಅವನನ್ನ ಬಂದು ಸುತ್ಕೊಳ್ಳೋದು. ಅವನ್ ಅನ್ಕೋತಾನೆ ಅಯ್ಯೋ ಅದು ನನ್ನನ್ನು ಪ್ರೀತಿ ಮಾಡ್ತಾ ಇದೆ ಅಂತ. ಫ್ರೆಂಡ್ಶಿಪ್ ಹಂಗೇನೋ ಕೆಡಬೇಕು ಅಂದ್ರೆ ಕೆಡ್ಸೋರು ಹಿಂಗಿರ್ತಾರೆ ಅಂತ ನಾನು ನಿಮ್ಗೆ ಹೇಳೋದು. ಅದಾದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಈ ಹಾವುಗಳಿಗೆ ಈ ಡಾಕ್ಟರ್ಗಳಿರ್ತಾರಲ್ಲ, ವೆಟರ್ನರಿ ಡಾಕ್ಟರ್, ಅವರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ನೋಡಿ ನಂದು ಈ ತರ ಏನು ತಿಂತಾನೆ ಇಲ್ಲ. ಅವಾಗ ಆ ಡಾಕ್ಟರ್ ಕೇಳ್ತಾನೆ, ಇದು ನಿನ್ನನ್ನ ಸುತ್ಕೊಳತ್ತಾ? ಹೌದು ಸುತ್ಕೊಳತ್ತೆ, ನನ್ನ ಪಕ್ಕ ಬಂದು ಅದು ನನ್ನ ಪ್ರೀತಿ ಮಾಡತ್ತೆ ಅಂತೆ. ಅವಾಗ ಡಾಕ್ಟರ್ ಹೇಳುತ್ತಾನೆ, ಅಯ್ಯೋ ಪೆದ್ದ ಮೂರ್ಖ, ಅದು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ಇಷ್ಟು ದಿನಗಳಿಂದ ಅದು ಸುಮ್ಮನೆ ಉಪವಾಸ ಇಲ್ಲ, ಅದು ನಿನ್ನನ್ನು ತಿನ್ನಕ್ ಕಾಯ್ತಾ ಇದೆ. ಅಂದ್ರೆ ನೀನ್ ಎಷ್ಟು ಉದ್ದ ಇದೆಯಾ ಅಂತ ಅದು ಅಳೀತಾ ಇದೆ. ನೀನ್ ನುಗ್ಗಬೇಕು ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಬೇಕು, ಅಷ್ಟು ಖಾಲಿ ಇರ್ಬೇಕು ಅದಕ್ಕೆ. ಇಟ್ ಈಸ್ ವೇಟಿಂಗ್ ನೌ, ಟುಮಾರೋ, ಡೇ ಆಫ್ಟರ್ ಟುಮಾರೋ, ಟುಡೇ ನಿನ್ನನ್ನು ಸ್ವಾಲೋ ಮಾಡುತ್ತೋ ಅಂತ ಡಾಕ್ಟರ್ ಹೇಳ್ತಾನೆ ಅವನಿಗೆ. ಹಂಗವ ಲೈಫ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.